ಹೆಲೋ ಗೈಸ್, ನಾನು ತುಂಬ ಡೇಸಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಅಂತೂ ಇಂತೂ ಆ ಡೇ ಇವತ್ತು ಬಂತು ಅಂತ ಅನಿಸುತ್ತೆ. ಗುರುವಾರ ಆಗಿರೋದ್ರಿಂದ ನಾನು ಹೊನ್ನವ ಮಂತ್ರಾಲಯ ಟೆಂಪಲ್ ಹೋಗೋಣ ಅಂತ ಅಂದ್ಕೊಳ್ತಿದ್ದೆ. ಮೋಡ ನೋಡಿದ್ರೆ ಯಾಕೋ ಮಳೆ ಬರೋ ಥರ ಅನ್ನಿಸ್ತಿತ್ತು. ಸರಿ ಆಯಿತು ಅಂತ ಹೋಗ್ತಾ ಎಲ್ಲೋ ರೋಡಲ್ಲಿ ಪ್ಯೂರಾಗಿ ಹನಿ ಜೇನುತುಪ್ಪ ಸಿಗುತ್ತೆ ಅಂತ ನೋಡಿಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಅವ್ನು ಕೊಡೋದು ಇದರಲ್ಲೇ ಜೇನುಹುಳ ಸಿಕ್ಬಿಟ್ಟು ನನಗೆ ಕಚ್ಕಿಚ್ಬಿಡುತ್ತೆ ಅಂತ ಸಿಕ್ಕಾಪಟ್ಟೆ ಭಯ ಆಗೋಯಿತು. ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು. ಯಾರಾದರೂ ಪ್ಯೂರ್ ಜೇನುತುಪ್ಪನ ನೋಡ್ತಾ ಇದ್ದರೆ ಇಲ್ಲಿಗೆ ಬರ್ಬೋದು, ತುಂಬ ಚೆನ್ನಾಗಿದೆ. ಅವ್ರು ತೋರಿಸಿದ್ರು ಕೂಡ ಹೇಗೆ ಲೈಕ್ ಇಲ್ಲಿ ಜೇನು ಹುಳಗಳು ಜೇನೆಲ್ಲ ಅದು ಇದು ಮಾಡುತ್ತೆ ಅಂತೆಲ್ಲ ತೋರಿಸಿದ್ರು. ಚೆನ್ನಾಗಿತ್ತು. ಸರಿ ಆಯಿತು ಅಂತ ಅಲ್ಲಿಂದ ಹೊರಟು ನಾವು ಟೆಂಪಲ್ ಕಡೆ ಹೊರಟ್ವಿ. ಟೆಂಪಲ್ ಹತ್ರ ಹೋದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿಂದ ರಾಯರನ್ನ ನೋಡಿದ ತಕ್ಷಣ ಏನೋ ಮನ್ಸಿಗೆ ಒಂಥರ ಸಮಾಧಾನ ಫೀಲ್ ಆಯಿತು. ತುಂಬ ಜನ ಇಲ್ಲಿ ಕಾಯಿ ಕಟ್ತಾ ಇದ್ರು. ನಾವು ಸರಿ ಕೇಳೋಣ ಅಂತ ಹೇಳಿಬಿಟ್ಟು ನೋಡಿದ್ರೆ ಒಂದು ಕಾಯಿಗೆ 750 ರುಪೀಸ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಕೊಂಡು ನಾವು ದೇವ್ರ ದರ್ಶನ ಮಾಡಿ ಪ್ರಸಾದ ತಿನ್ನೋಣ ಅಂದ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಕೊಂಡು ಇಲ್ಲೇ ಪಕ್ಕಕ್ಕಿರೋ ಶಿರೆ ಸ್ಟುಡಿಯೋಗೆ ಹೋಗಿಬಿಟ್ಟು ಸ್ಟುಡಿಯೋನ ಒಂದು ಕಡೆಯಿಂದ ನೋಡಿಕೊಂಡು ಸರಿ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ನಮಗೂ ತುಂಬ ಲೇಟ್ ಆಗ್ತಿತ್ತು ಅಂದ್ಕೊಂಡು, ಯಾಕಂದರೆ ಅಲ್ಲಿ ಇಲ್ಲಿ ಸುತ್ತಕೊಂಡೆ ಟೈಮ್ ವೇಸ್ಟ್ ಮಾಡಿದ್ವಿ. ಆನ್ ದಿ ವೇ ಮ್ಯಾಂಗೋ ನೋಡಿ ಮ್ಯಾಂಗೋ ತಿನ್ನಬೇಕು ಅಂತ ಅನಿಸ್ಬಿಟ್ಟು ಮನೆಗೆ ಬಂದ್ವಿ. ಸರಿ ಗಾಯ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.